ವೀಕ್ಷಕರೇ ನಮಸ್ಕಾರ. ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿದೆ. ಇರಾನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಕ್ರಾಶ್ನಲ್ಲಿ ಸಾವನ್ನಪ್ಪಿದ್ದಾರೆ. ಕೇವಲ ಅವರೊಬ್ಬರೇ ಅಲ್ಲ, 9 ಜನ ಅದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಇರಾನ್ನ ವಿದೇಶಾಂಗ ಸಚಿವ ಕೂಡ ಅದರಲ್ಲಿದ್ರು. ಅದೇ ರೀತಿಯಾಗಿ ಒಬ್ಬ ಇಮಾಮ್ ಇದ್ರು, ಅವರ ಭದ್ರತಾ ಸಿಬ್ಬಂದಿ ಇದ್ರು. ಇವರೆಲ್ಲರೂ ಕೂಡ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ನಿನ್ನೆ ಈ ಒಂದು ಪ್ರಯಾಣವನ್ನ ಮಾಡ್ತಾ ಇದ್ದಂಥದ್ದು ಅಲ್ಲಿರ್ತಕ್ಕಂಥ ಅಜರ್ಬೈಜಾನ್ ಗಡಿಯಿಂದ ಇವರು ಇರಾನ್ಗೆ ತೆಹರಾನ್ ಕಡೆ ಆಗಮಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಒಂದು ಫ್ಲೈಟ್ ಇದೆಯಲ್ಲ, ಆ ಒಂದು ಹೆಲಿಕಾಪ್ಟರ್ ಇದೆಯಲ್ಲ, ಅದು ಕ್ರಾಶ್ಗೆ ಒಳಗಾಗಿದೆ. ಈ ಕ್ರಾಶ್ ಇದೆಯಲ್ಲ, ದೊಡ್ಡ ಶಾಕ್ ವೇವ್ ಅನ್ನೇ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟು ಮಾಡ್ತಾ ಇರುವಂತಹದ್ದು. ಯಾಕಂದ್ರೆ ಇದು ಕೇವಲ ಅಪಘಾತ ಆಯ್ತಾ, ಅಥವಾ ಇದರ ಹಿಂದೆ ಏನಾದ್ರೂ ಕಾನ್ಸ್ಪಿರಸಿ ಇದೆಯಾ? ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದೀವಿ, ಅಮೆರಿಕದ ಹೆಸರು ಕೇಳಿ ಬರ್ತಾ ಇದೆ, ಇಸ್ರೇಲ್ನ ಮೊಸಾದ್ ಹೆಸರು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈ ಸಾವಿಗೆ ಕಾರಣ ಏನು ಅಂತಕ್ಕಂಥ ವಿಚಾರ ಒಂದು ಮಟ್ಟದಲ್ಲಿ ಚರ್ಚೆಯನ್ನ ಉಂಟು ಮಾಡ್ತಾ ಇದ್ರೆ, ಈ ಸಾವಿದೆಯಲ್ಲ, ಇದೊಂದು ಸಾವೇ ಇರಾನ್ನ ಇತಿಹಾಸದಲ್ಲಿ, ಇರಾನ್ನ ಭವಿಷ್ಯದ ವಿಚಾರದಲ್ಲಿ ನೋಡಿದಾಗಲೂ ಕೂಡ ದೊಡ್ಡ ಬದಲಾವಣೆಯ ಸಂಕೇತವಾಗಿ ಕಾಣ್ತಾ ಇದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಿದ್ರೆ ಈ ಸಾವು ಕೇವಲ ಅಪಘಾತದಿಂದ ಆಯ್ತಾ? ಅಪಘಾತ ಆಗಿದ್ರೂ ಕೂಡ ಇರಾನ್ನ ಭವಿಷ್ಯ, ಇರಾನ್ನ ಮುಂಬರ್ತಕ್ಕಂಥ ದಿನಗಳು ಹೇಗೆ ಬದಲಾವಣೆಗೆ ಕಾರಣ ಆಗಬಹುದು ಅಂತಕ್ಕಂಥ ವಿಚಾರ ಕೂಡ ಇಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತದ್ದು. ಒಂದು ಕಡೆ ಇರಾನ್ನ ಸುಪ್ರೀಂ ಲೀಡರ್ ಆಗಿರ್ತಕ್ಕಂಥ ಆಯತೊಲ್ಲಾ ಖಮೇನಿ ಏನಿದ್ದಾರೆ, ಅವರ ಒಂದು ಸ್ಥಾನವನ್ನ ಇವರೇ ತುಂಬ್ತಾ ಇದ್ರು ಅಂತಕ್ಕಂಥ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಅಲ್ಲಿಯ ಸುಪ್ರೀಂ ಲೀಡರ್ ಏನಿದ್ದಾರೆ, ಸುಪ್ರೀಂ ಲೀಡರ್ನ ಪ್ಲೇಸ್ಗೆ ಇವರು ಬರ್ತಾರ ಅಂತ ವಿಚಾರ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆಯಿಂದ ಈ ಒಂದು ಇರಾನ್ ಏನಿದೆ ಒಂದು ರೀತಿಯಿಂದ ಮಾಡರ್ನಿಟಿಗೆ ತೆರೆದುಕೊಳ್ತಾ ಇತ್ತು. ಅದೇ ರೀತಿಯಾಗಿ ಅಲ್ಲಿ ಸಾಕಷ್ಟು ಒಂದು ಪಾಶ್ಚಾತ್ಯ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳು ಬರ್ತಾ ಇತ್ತು. ಲೆಫ್ಟ್ ಎಕೋಸಿಸ್ಟಮ್ ಅಥವಾ ಲೆಫ್ಟ್ ಪೊಲಿಟಿಕ್ಸ್ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಒಂದು ಕಡೆಯಿಂದ ಆಯತೊಲ್ಲಾ ಖಮೇನಿ ಇರ್ಬೋದು, ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ಈ ಇಬ್ರಾಹಿಂ ರೈಸಿ ಇರ್ಬೋದು, ಇವರೆಲ್ಲರೂ ಕೂಡ ಹೇಗೆ ಇರಾನ್ ಅನ್ನ ಒಂದು ಕನ್ಸರ್ವೇಟಿವ್ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಪರಿವರ್ತನೆಯನ್ನ ಮಾಡಿದ್ರು ಅಂತ ಮುಖ್ಯವಾದಂತಹ ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗತ್ತೆ. 30 ವರ್ಷಗಳಲ್ಲಿ, ಕೇವಲ ಕಳೆದ 30 ವರ್ಷಗಳಲ್ಲಿ ಇರಾನ್ನ ಸಂಪೂರ್ಣ ಚಿತ್ರಣವನ್ನೇ ಬದಲಾವಣೆ ಮಾಡಲಾಯಿತು. ಅದರಲ್ಲಿ ಇವರ ಪಾತ್ರವು ಕೂಡ ದೊಡ್ಡದಾಗಿದ್ದಂಥದ್ದು. ಈ ಇಬ್ರಾಹಿಂ ರೈಸಿ ಕೇವಲ ಇರಾನ್ನ ಅಧ್ಯಕ್ಷ ಅಂತ ಗುರುತಿಸಿಕೊಳ್ಳೋದಿಲ್ಲ, ಬದಲಾಗಿ ಬುಚರ್ ಆಫ್ ಟೆಹರಾನ್ ಅಂತಕ್ಕಂಥ ಕುಖ್ಯಾತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ಏನಿದು ಟೆಹರಾನ್, ಏನಾಗಿತ್ತು ಅಲ್ಲಿ ಡೆವಲಪ್ಮೆಂಟ್, ಈ ವಿಚಾರವನ್ನ ಮತ್ತು ಇವತ್ತಿನ ಡೆವಲಪ್ಮೆಂಟ್ ಹಾಗೆ ಭವಿಷ್ಯದ ವಿಚಾರವನ್ನ ಮೂರನ್ನ ಕೂಡ ನಾವು ಒಂದಕ್ಕೊಂದು ಬೆಸೆದುಕೊಂಡೇ ಗಮನಿಸಬೇಕಾಗತ್ತೆ. ಈ ಒಂದು ಅಂತಾರಾಷ್ಟ್ರೀಯ ಪೊಲಿಟಿಕ್ಸ್ ಇದೆಯಲ್ಲ, ಜಿಯೋ ಪೊಲಿಟಿಕ್ಸ್ ಇದೆಯಲ್ಲ, ಈ ಜಿಯೋ ಪೊಲಿಟಿಕ್ಸ್ ಇದೆಯಲ್ಲ, ವಿಚಿತ್ರವಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಇದು. ಇಲ್ಲಿ ಆ ಇರಾನ್ನಲ್ಲಿ ಆಗಿರ್ತಕ್ಕಂಥದ್ದು ನಮಗೆ ಭಾರತಕ್ಕೆ ಹೇಗೆ ಸಂಬಂಧ ಪಡುತ್ತೆ ಅಂತ ಹೇಳಿ ನಾವು ಅಂದುಕೊಳ್ಳೋ ಹಾಗೇನೇ ಇಲ್ಲ. ಈ ಜಿಯೋ ಪೊಲಿಟಿಕ್ಸ್ ನಲ್ಲಿ ಪ್ರತಿಯೊಬ್ಬರು ಕೂಡ ಒಂದಕ್ಕೊಂದು ಬೆಸೆದುಕೊಂಡಿರುತ್ತೆ. ಪ್ರತಿಯೊಂದು ದೇಶದಲ್ಲಾಗುವಂತಹ ಡೆವಲಪ್ಮೆಂಟ್ ಇನ್ನೊಂದು ದೇಶದ ಮೇಲೆ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಿದ್ರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, 1977ರಿಂದ 1988 ಈ ಒಂದು 11 ವರ್ಷಗಳಲ್ಲಿ ಏನೆಲ್ಲ ಆಗೋಯ್ತು ಇರಾನ್ನಲ್ಲಿ ಅಂತ. ದಿ ಶಾ ಆಫ್ ಇರಾನ್, ಮೊನಾರ್ಕಿ ಇರುತ್ತೆ, ರಾಜ್ಯಾಡಳಿತ ಇರುತ್ತೆ. ಆ ರಾಜ್ಯಾಡಳಿತ ಇದ್ದಂಥ ಸಂದರ್ಭದಲ್ಲಿ ಇರಾನ್ ಮಾಡರ್ನಿಟಿಗೆ ತೆರೆದುಕೊಳ್ತಾ ಇರುತ್ತೆ. ಅಲ್ಲಿ ಸಾಕಷ್ಟು ಕಮ್ಯುನಿಸ್ಟ್ ಸಿದ್ಧಾಂತಗಳು ಬರ್ತಾ ಇರ್ತವೆ. ಈ ಲೆಫ್ಟ್ ಓರಿಯೆಂಟೆಡ್ ಪೊಲಿಟಿಷಿಯನ್ಸ್ಗಳು ಹುಟ್ಟಿಕೊಳ್ತಾ ಇರ್ತಾರೆ. ಮಾನವೀಯತೆ, ಮಾನವೀಯ ಮೌಲ್ಯಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳಾಗ್ತಾ ಇರ್ತವೆ. ಜೊತೆಗೆ ಮಹಿಳೆಯರಿಗೆ ಸಮಾನವಾದಂಥ ಅವಕಾಶವನ್ನ ಕೂಡ ಮೊನಾರ್ಕಿ ಇದ್ರೂ ಕೂಡ ಇರಾನ್ನಲ್ಲಿ ಕೊಡ್ಲಾಗ್ತಾ ಇರುತ್ತೆ. ನಾವು ಸಾಕಷ್ಟು ಬಾರಿ ಗಮನಿಸ್ತಾ ಇರ್ತೀವಿ. ಈ ಒಂದು 30 ವರ್ಷದ ಹಳೆಯ ಫೋಟೋಗಳು, ಅಲ್ಲಿ ಹೆಣ್ಮಕ್ಳು ಹೇಗಿದ್ರು, ಹೇಗೆ ಸ್ವತಂತ್ರವಾಗಿದ್ರು, ಬಿಕಿನಿಗಳನ್ನ ತೊಟ್ಟುಕೊಂಡು ಕೂಡ ಇರ್ತಾ ಇದ್ರು, ಹೀಗೆ ಸಾಕಷ್ಟು ವಿಚಾರಗಳು ಚರ್ಚೆಯ ಭಾಗವಾಗಿ ಗಮನಿಸ್ತೀವಿ. ಆದ್ರೆ ಆ ಕೇವಲ 30 ವರ್ಷದಲ್ಲಿ ಇರಾನ್ ಏನಾಗೋಯ್ತು, ಯಾಕೆ ಕನ್ಸರ್ವೇಟಿವ್ ಇಸ್ಲಾಮಿಕ್ ರಾಷ್ಟ್ರವಾಗಿ ಬದಲಾವಣೆ ಆಯಿತು ಇರಾನ್? ಅದರಲ್ಲಿ ಈ ಇಬ್ರಾಹಿಂ ರೈಸಿಯ ಪಾತ್ರ ಏನಾಗಿತ್ತು, ಜೊತೆಗೆ ಈ ಅಲ್ಲಿಯ ಸುಪ್ರೀಂ ಲೀಡರ್ನ ಪಾತ್ರ ಏನಾಗಿದೆ, ಈ ಎಲ್ಲ ವಿಚಾರಗಳು ಬರ್ತಾವಲ್ಲ, ಅವುಗಳನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ದಿ ಶಾ ಆಫ್ ಇರಾನ್ ಇದ್ದಂಥ ಸಂದರ್ಭ, ಮಾಡರ್ನಿಟಿಗೆ ಖಂಡಿತವಾಗಿ ಇರಾನ್ ತೆರೆದುಕೊಳ್ತಾ ಇರುತ್ತೆ. ಆದ್ರೆ ಅವರ ಮೇಲೆ ಆರೋಪಗಳು ಬರೋದಕ್ಕೆ ಶುರುವಾಗ್ತವೆ. ಇವರು ಇಸ್ಲಾಮನ್ನ ಬಿಡ್ತಾ ಇದ್ದಾರೆ, ಇರಾನ್ನಲ್ಲಿ ಇಸ್ಲಾಂ ಇಲ್ದ ಹಾಗೆ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ, ಇವರು ಪಾಶ್ಚಾತ್ಯ ರಾಷ್ಟ್ರಗಳ ಒಂದು ಕೈವಾಡ ಇರುವಂತದ್ದು, ಒಬ್ಬ ಏಜೆಂಟ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದ ರಾಜಕೀಯ ಆರೋಪಗಳು ಕೇಳಿ ಬರೋದಕ್ಕೆ ಶುರುವಾಗ್ತವೆ. 1971-72 ಆ ಸಂದರ್ಭಗಳಲ್ಲಿ ಅಲ್ಲಿಯ ಒಂದು ಸಾಕಷ್ಟು ಹಿಂಸಾಚಾರಗಳಾಗುವಂಥದ್ದು, ಅದು ಹಲ್ಲೆಗಳಾಗುವಂಥದ್ದು, ಈ ಎಲ್ಲ ಕಾರಣದಿಂದಾಗಿ ಏನಾಗುತ್ತಂದ್ರೆ 1979ರಲ್ಲಿ ಆ ಮೊನಾರ್ಕ್ ಆಫ್ ಇರಾನ್ ಏನಿರ್ತಾರೆ, ಅಲ್ಲಿ ಇರ್ತಕ್ಕಂಥ ರಾಜ ಏನಿರ್ತಾರೆ, ದಿ ಶಾ ಆಫ್ ಇರಾನ್, ಅವರು ಆ ದೇಶದಿಂದ ಪಲಾಯನ ಆಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಆಯತೊಲ್ಲಾ ಖಮೇನಿ ಅಂತಕ್ಕಂಥ ವ್ಯಕ್ತಿ ಅಲ್ಲಿಯ ಸುಪ್ರೀಂ ಲೀಡರ್ ಆಗಿ ಎಮರ್ಜ್ ಆಗುವಂಥ ಸಂದರ್ಭ ಇದು. ಅದ ಒಂದು ಕಡೆ ಈ ಒಂದು ಡೆವಲಪ್ಮೆಂಟ್ಗಳಾಗ್ತಾ ಇರ್ತವೆ. ಇನ್ನೊಂದು ಸಂದರ್ಭದಲ್ಲಿ ಇರಾನ್ ಮೇಲೆ ಇರಾಕ್ ದಾಳಿಯನ್ನ ಮಾಡುತ್ತೆ.
ಅದು 1981ರ ಸಮಯ. ಒಂದು ಕಡೆ ದಾಳಿ ಆಗುತ್ತೆ, ಅಲ್ಲಿ ಸಾಕಷ್ಟು ಹಿಂಸಾಚಾರಗಳು, ಹತ್ಯೆಗಳು ಇವೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇರುತ್ತೆ. 1,60,000ಕ್ಕೂ ಅಧಿಕ ಇರಾನಿಯನ್ನರು ಆ ಸಂದರ್ಭದಲ್ಲಿ ಪ್ರಾಣವನ್ನ ಬಿಟ್ಟರು ಅಂತಕ್ಕಂಥ ಒಂದು ಲೆಕ್ಕಾಚಾರಗಳು ಸಿಗ್ತವೆ. ಅದು 1981ರಿಂದ 88, ಆ ಒಂದು 6-7 ವರ್ಷದಲ್ಲಿ ಆಗುವಂಥ ಡೆವಲಪ್ಮೆಂಟ್ಗಳು. ಇನ್ನು 1988ರಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ರಾಂತಿಕಾರಕ ಬೆಳವಣಿಗೆ ಆಗುತ್ತೆ. ಆ ಕ್ರಾಂತಿಕಾರಕ ಬೆಳವಣಿಗೆ ಅದು ಇರಾನ್ನ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದೋ, ಹ್ಯುಮ್ಯಾನಿಟಿ ದೃಷ್ಟಿಯಿಂದ ಒಳ್ಳೆಯದು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಇಬ್ರಾಹಿಂ ರೈಸಿ ಇರಬಹುದು, ಅದೇ ರೀತಿಯಾಗಿ ಆಯತುಲ್ಲಾ ಖಮೇನಿ ಇರಬಹುದು, ಇವರೆಲ್ಲರ ಒಂದು ರಾಜಕೀಯ ಎಮರ್ಜೆನ್ಸಿ ಮತ್ತು ಅವರ ಸ್ಥಾನವನ್ನು ಭದ್ರಪಡಿಸೋದ್ರಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ. ಈ 1988ರ ಸಂದರ್ಭ ಇದೆಯಲ್ಲ, ಅವಾಗ ಏನಾಗುತ್ತೆ ಅಂತ ನಾವು ಇಲ್ಲಿ ಗಮನಿಸೋದಾದ್ರೆ, ಈ ಪ್ರಮುಖವಾಗಿ ಅಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆ ಹೇಗಂತಂದ್ರೆ, ಸುಮಾರು ಈ ಪೊಲಿಟಿಕಲ್ ಪ್ರಿಸ್ನರ್ಸ್ ಯಾರಿರ್ತಾರೆ, ಪೊಲಿಟಿಕಲ್ ಅಪೋನೆಂಟ್ಸ್ ಯಾರಿರ್ತಾರೆ, ಅದರಲ್ಲೂ ಲೆಫ್ಟ್ ಓರಿಯೆಂಟೆಡ್ ಆಗಿರುವಂಥವ್ರು, ಯಾರು ಒಂದು ಮಾಡರ್ನಿಟಿಯನ್ನ ಬಯಸ್ತಾ ಇರ್ತಾರೆ, ಯಾರು ಕನ್ಸರ್ವೇಟಿವ್ ಮುಸ್ಲಿಮ್ಸ್ ಆಗಿರೋದಿಲ್ಲ, ಅಂಥ ರಾಜಕೀಯ ನಾಯಕರನ್ನ ಹುಡುಕಿ ಗಲ್ಲಿಗೇರಿಸಲಾಗುತ್ತೆ. ಈ ಸಂಖ್ಯೆ ಆಶ್ಚರ್ಯ ಆಗ್ಬೋದು. 2,500ರಿಂದ 30,000 ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಇರುವಂತ ಸಾಧ್ಯತೆ ಇದೆ ಅಂತಕ್ಕಂಥ ಲೆಕ್ಕಾಚಾರಗಳನ್ನ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸೇರಿದ ಹಾಗೆ ಸಾಕಷ್ಟು ಹ್ಯೂಮನ್ ಇಂಟ್ರೆಸ್ಟ್ ಗ್ರೂಪ್ಗಳಿರ್ಬೋದು ಅಥವಾ ಈ ಹ್ಯೂಮನಿಟಿ ಇರ್ತಕ್ಕಂಥ ಗ್ರೂಪ್ಗಳಿರ್ಬೋದು, ಅವರೆಲ್ಲರೂ ಕೂಡ ಲೆಕ್ಕ ಹಾಕಿರೋ ಪ್ರಕಾರ ನೋಡೋದಾದ್ರೆ 30,000ಕ್ಕೂ ಅಧಿಕ ಅಲ್ಲಿ ಒಂದು ಪೊಲಿಟಿಕಲ್ ವಿರೋಧಿಗಳನ್ನ ಗಲ್ಲಿಗೇರಿಸಲಾಗುತ್ತೆ ಅಂತ. ಅದಾದ್ಮೇಲೆ ಏನಾಗುತ್ತೆ, ಒಂದೊಂದೇ ಹಂತದಲ್ಲಿ ಇಬ್ರಾಹಿಂ ರೈಸಿ ಕೂಡ ಏರ್ತಾ ಬರ್ತಾರೆ. ಕಳೆದ ಚುನಾವಣೆಯಲ್ಲಿ ಅಲ್ಲಿ ಸಾಕಷ್ಟು ರಿಗ್ಡ್ ಆಯಿತು, ಆ ಚುನಾವಣೆ ನ್ಯಾಯಯುತವಾಗಿರಲಿಲ್ಲ ಅಂತ ಆರೋಪಗಳು ಕೇಳಿ ಬಂದರೂ ಕೂಡ ಇರಾನ್ನ ಅಧ್ಯಕ್ಷರಾಗಿ ಬದಲಾಗ್ತಾರೆ, ಇರಾನ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇದೇ ಕಾರಣದಿಂದಾಗಿ ಈ ತೆಹರಾನ್ ಇದೆಯಲ್ಲ, 1988ರಲ್ಲಿ ಜುಲೈನಲ್ಲಿ ಶುರುವಾಗುತ್ತೆ. ಕೇವಲ 5 ತಿಂಗಳಲ್ಲಿ 2,500ರಿಂದ 30,000ದಷ್ಟು ಪೊಲಿಟಿಕಲ್ ಅಪೋನೆಂಟ್ಗಳನ್ನ, ಪೊಲಿಟಿಕಲ್ ಲೀಡರ್ಸ್ಗಳನ್ನ, ಯಾರೆಲ್ಲ ಅಪೋಸಿಷನ್ ಅಲ್ಲಿ ಇರ್ತಾರೆ ಅವರೆಲ್ಲರನ್ನ ಕೂಡ ಗಲ್ಲಿಗೇರಿಸುವಂತ ಪ್ರಕ್ರಿಯೆಗಳಾಗ್ತವೆ. ಇನ್ನು 1979ರ ಸಮಯದಲ್ಲಿ ನಾವು ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಲ್ಲಿ ಡೆವಲಪ್ಮೆಂಟ್ ಆಗೋದಂದ್ರೆ, ಈ ಒಂದು ಇರಾನ್ ಅನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಮಾಡೋದಕ್ಕೋಸ್ಕರ ಸುಮಾರು 98% ಇರಾನಿಯನ್ನರೇ ಆ ಸಂದರ್ಭದಲ್ಲಿ ಮತವನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಏನಿರುತ್ತೆ, ಒಂದು ಕಡೆ ನಾವು ಇಸ್ಲಾಂ ಅನ್ನು ಇಟ್ಕೊಳ್ತೀವಿ, ಜೊತೆಗೆ ಹ್ಯುಮ್ಯಾನಿಟಿಯನ್ನು ಇಟ್ಕೊಳ್ತೀವಿ, ಇಲ್ಲಿ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶವನ್ನ ಕೊಡಲಾಗುತ್ತೆ ಅಂತಕ್ಕಂಥ ವಿಚಾರಗಳ ಪ್ರಸ್ತಾಪ ಆಗಿರುತ್ತೆ. ಇವೆಲ್ಲವನ್ನ ನಂಬಿ ಅಲ್ಲಿಯ ಜನ ಮತವನ್ನ ಹಾಕ್ತಾರೆ. 98ರಷ್ಟು ಜನ ಮತವನ್ನ ಹಾಕ್ತಾರೆ. ಹೀಗಾಗಿ ಅಲ್ಲಿ ಹೊಸ ಒಂದು ಸಂವಿಧಾನ ಸೃಷ್ಟಿಯಾಗುತ್ತೆ. ಆ ಎಲ್ಲದರ ಪರಿಣಾಮವಾಗಿ ಒಂದು ಕಡೆ ಪೊಲಿಟಿಕಲ್ ಅಪೋನೆಂಟ್ಸ್ ಹೋಗ್ತಾರೆ, ಇನ್ನೊಂದು ಕಡೆ ಇರಾನ್ನಲ್ಲಿ ಬದಲಾವಣೆ ಆಗುತ್ತೆ. ಪಾಶ್ಚಾತ್ಯ ರಾಷ್ಟ್ರಗಳು ಸ್ಯಾಂಕ್ಷನ್ ಮೇಲೆ ಸ್ಯಾಂಕ್ಷನ್ಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಇವೆಲ್ಲದರ ಪರಿಣಾಮವಾಗಿ ಇರಾನ್ ಇವತ್ತು ಯಾವ ಸ್ಥಿತಿಯನ್ನು ತಲುಪಿದೆಯಲ್ಲ, ಆ ಸ್ಥಿತಿ ತಲುಪೋದಕ್ಕೆ ಇವರೆಲ್ಲರೂ ಕೂಡ ಕಾರಣ ಆಗ್ತಾರೆ. ಹಾಗಿದ್ರೆ ಈ ಇಬ್ರಾಹಿಂ ರೈಸಿ ಇದಾರಲ್ಲ, ಅಧ್ಯಕ್ಷರಾದ ಮೇಲೆ ಆದ್ರೂ ಕೂಡ ತಮ್ಮ ಒಂದು ಹಾರ್ಡ್ ಲೈನ್ ಸ್ಟ್ಯಾಂಡ್ ಏನಿದೆ, ಹಾರ್ಡ್ ಲೈನ್ ಇಸ್ಲಾಮಿಕ್ ಸ್ಟ್ಯಾಂಡ್ ಏನಿದೆ ಅದನ್ನು ಬದಲಿಸ್ತಾರಂದ್ರೆ ಇಲ್ಲ. ಅಲ್ಲಿ ಬುರ್ಕಾವನ್ನ ಕಂಪಲ್ಸರಿ ಮಾಡಲಾಗುತ್ತೆ. ಹೆಡ್ ಸ್ಕಾರ್ಪ್ ಇಲ್ಲದಂತ ಹೆಣ್ಣು ಮಕ್ಕಳನ್ನ ಗಂಡು ಪೊಲೀಸರೇ ಕೂಡ ಎಷ್ಟೋ ಬಾರಿ ಅರೆಸ್ಟ್ ಅನ್ನ ಮಾಡ್ತಾರೆ. ಅವರ ಮೇಲೆ ಹಲ್ಲೆಗಳಾಗುತ್ತೆ, ಅವರ ಮೇಲೆ ಶೂಟೌಟ್ಗಳಾಗುತ್ತೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರ ಭುಗಿಲೇಳೋದಕ್ಕೆ ಕಾರಣ ಆಗುತ್ತೆ ಇರಾನ್ನಲ್ಲಿ. ಅದಷ್ಟೇ ಅಲ್ಲ, ಇರಾನ್ ಆಚೆ ಇರ್ತಕ್ಕಂಥ ಇರಾನಿಯನ್ ಮಹಿಳೆಯರು ಯಾರಿದ್ದಾರೆ, ಹೋರಾಟಗಾರರು ಯಾರಿದ್ದಾರೆ, ಅವರನ್ನ ಕೂಡ ಹುಡುಕಿ ಅರೆಸ್ಟ್ ಮಾಡಿ ಕರೆತರುವಂತ ಪ್ರಯತ್ನ, ಅವರನ್ನ ಅಲ್ಲಿ ಹತ್ಯೆ ಮಾಡುವಂತ ಪ್ರಯತ್ನಗಳು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಕಾರಣ ಆಗುತ್ತೆ ಇರಾನ್ನಲ್ಲಿ. ಇದು ಒಂದು ಹಂತ ಆಯ್ತು. ಇನ್ನ ನಾವು ಮಧ್ಯಪ್ರಾಚ್ಯಕ್ಕೆ ಬರೋಣ. ಮಧ್ಯಪ್ರಾಚ್ಯದ ರಾಜಕೀಯ ಇದೆಯಲ್ಲ, ಅದು ಕೂಡ ಅತ್ಯಂತ ಕುತೂಹಲಕರವೇ ಆಗಿರ್ತಕ್ಕಂಥ ರಾಜಕೀಯ. ಯಾಕಂದ್ರೆ ಈ ಒಂದು ಇರಾನ್ ಅಂತಕ್ಕಂಥದ್ದು ಶಿಯಾ ಮೆಜಾರಿಟಿ ಇರ್ತಕ್ಕಂಥ ರಾಷ್ಟ್ರ. ಅದೇ ಸೌದಿ ಅರೇಬಿಯಾ ಅಂತಕ್ಕಂಥದ್ದು ಅಲ್ಲಿ ಸುನ್ನಿ ಮೆಜಾರಿಟಿ ಇರ್ತಕ್ಕಂಥ ರಾಷ್ಟ್ರ. ಈ ಶಿಯಾ ಮೆಜಾರಿಟಿ ರಾಷ್ಟ್ರ ಏನ ಮಾಡ್ತಾ ಇದೆ, ತನ್ನ ಒಂದು ಹೆಗ್ಗುರ್ತನ, ತನ್ನ ಒಂದು ಹಿಡಿತವನ್ನ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಬಿಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿಯೇ ನಾವೀಗ ಮೊನ್ನೆ ಇಸ್ರೇಲ್ನಲ್ಲಿ ದಾಳಿ ಆಯ್ತಲ್ಲ, ದಾಳಿಗೆ ಕಾರಣ ಆಗಿರ್ತಕ್ಕಂಥ ಉಗ್ರರು ಯಾರಿದ್ದಾರೆ, ಅಲ್ಲಿ ಅಷ್ಟು ಹಿಂಸಾಚಾರ ಮಾಡಿದಂಥ ಉಗ್ರರೇನಿದ್ದಾರೆ ಅವರಿಗೆ ಆಶ್ರಯವನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಇರಾನ್ ಮಾಡ್ತಾ ಇದೆ. ಅದು ಕೂಡ ಇವತ್ತು ಮುಚ್ಚಿಟ್ಟುಕೊಳ್ಳುವಂತ ಸಂಗತಿ ಅಲ್ಲ. ಅವರಿಗೆ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂಥದ್ದು, ಇಂಟೆಲಿಜೆನ್ಸ್ ಪೂರೈಕೆ ಮಾಡುವಂಥದ್ದು. ಇತ್ತೀಚೆಗಷ್ಟೇ ಗಮನಿಸಿದ್ವಿ, ಇಸ್ರೇಲ್ ಮೇಲೆ ಸಾವಿರಾರು ಮಿಸೈಲ್ಗಳನ್ನ ಕೂಡ ಹಾರಿಸಿತ್ತು ಇರಾನ್. ಯಾಕಂದ್ರೆ ತನ್ನ ಒಂದು ಗಟ್ಟಿತನವನ್ನ, ನಾನೇ ಈ ಒಂದು ಇಸ್ಲಾಮಿಕ್ ವರ್ಲ್ಡಿನ ಲೀಡರ್ ಅಂತ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದೆ ಇರಾನ್, ಅದರ ಭಾಗವಾಗಿ ಇದೆಲ್ಲ ನಡೀತಾ ಇತ್ತು. ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಸೌದಿ ಅರೇಬಿಯಾ ಮಾಡರ್ನಿಟಿಗಳಿಗೆ ತೆರೆದುಕೊಳ್ತಾ ಇದೆ. ಕಳೆದ ವಾರ ಅಷ್ಟೇ ಅಲ್ಲಿ ಬಿಕ್ನಿ ಕ್ಲಾಡ್ ವುಮನ್ಗಳ ಒಂದು ಫ್ಯಾಷನ್ ಶೋ ಆಯಿತು. ಅಂದ್ರೆ ಅಷ್ಟು ಓಪನ್ ಅಪ್ ಆಗ್ತಾ ಇದೆ. ಸೌದಿ ಅರೇಬಿಯಾ ಅತ್ಯಂತ ಕನ್ಸರ್ವೇಟಿವ್ ಆಗಿದಂಥ ರಾಷ್ಟ್ರ. ಯಾವ ರಾಷ್ಟ್ರದಲ್ಲಿ ಹೆಣ್ಮಕ್ಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾ ಇರಲಿಲ್ವೋ, ಯಾವ ರಾಷ್ಟ್ರದಲ್ಲಿ ಒಬ್ಬ ಹೆಣ್ಣುಮಗಳು ಓಡಾಡೋದಕ್ಕೆ ಅವಕಾಶ ಇರಲಿಲ್ಲ, ಒಬ್ಬ ಗಂಡು ಸಂಬಂಧಿ ಇಲ್ಲದೆ, ಅವೆಲ್ಲವನ್ನ ತೊರೆದು ಮಾಡರ್ನಿಟಿ ಹತ್ರ ಇರಾನ್ ತೆರೆದುಕೊಳ್ತಾ ಇದೆ. ಕನ್ಸರ್ವಿಸಮ್ ಹತ್ರ ಇರಾನ್ ಅನ್ನ ತೆರೆದುಕೊಳ್ಳುವ ಒಂದು ಕಡೆಯಿಂದ ನಾವು ನೋಡ್ತೀವಿ ಸೌದಿ ಅರೇಬಿಯಾ ತೆರೆದುಕೊಳ್ತಾ ಇದೆ, ಇನ್ನೊಂದು ಕಡೆ ಇರಾನ್ ಅನ್ನ ಕನ್ಸರ್ವೇಟಿವ್ ರಾಷ್ಟ್ರ ಮಾಡುವಂತ ಪ್ರಯತ್ನಗಳಾಗ್ತಾ ಇದಾವೆ. ಜೊತೆಗೆ ಈ ಇಸ್ಲಾಮಿಕ್ ಒಂದು ರಾಷ್ಟ್ರಗಳೇನಿದಾವೆ ಅದರ ಒಂದು ನಾಯಕತ್ವವನ್ನು ಬಯಸ್ತಾ ಇರತಕ್ಕಂಥದ್ದು ಇರಾನ್.
ಅಷ್ಟೇ ಅಲ್ಲ, ಸೌದಿ ಅರೇಬಿಯಾ ಮತ್ತೆ ಇರಾನ್ ಮಧ್ಯದಲ್ಲಿ ಸಂಬಂಧ ಸುಧಾರಿಸ್ತಾವ ಅಂತೇಳಿ ಸಾಕಷ್ಟು ಒಂದು ಚರ್ಚೆಗಳಾಗೋದಕ್ಕೂ ಕೂಡ ಇತ್ತೀಚಿನ ದಶಕದಲ್ಲಿ ಕಾರಣ ಆಯ್ತು. ಇತ್ತೀಚಿನ ವರ್ಷದಲ್ಲಿ ನಾವು ನೋಡ್ತಾ ಇದ್ವಿ, ಮೀಟಿಂಗ್ಗಳಾಗ್ತವೆ. ಮೊದಲ ಬಾರಿಗೆ ಸೌದಿ ಕಿಂಗ್ ಒಂದು ಇರಾನಿಗೆ ಭೇಟಿಯನ್ನ ಕೊಡುವಂತ ಪ್ರಯತ್ನಗಳಾಗ್ತವೆ. ಒಂದು ಕಡೆಯಿಂದ ಇಸ್ಲಾಮಿಕ್ ವರ್ಲ್ಡ್ ನಲ್ಲಿ ಒಗ್ಗಟ್ಟು, ಮತ್ತೊಂದು ಕಡೆಯಿಂದ ಇಸ್ಲಾಮಿಕ್ ವರ್ಲ್ಡ್ ನ ನಾಯಕತ್ವವನ್ನು ಬಯಸೋದ್ರಲ್ಲಿ, ನಾಯಕತ್ವವನ್ನು ಪಡೆದುಕೊಳ್ಳೋದಕ್ಕೆ ಇರಾನ್ ಹೋರಾಟ ಮಾಡ್ತಾ ಇರುವಂತದ್ದು. ಇಂಥ ಒಂದು ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಇಬ್ರಾಹಿಂ ರೈಸಿ ಏನಿದ್ದಾರೆ, ಅವರು ಸಾವನ್ನಪ್ಪಿರುವಂತದ್ದು ಹೆಲಿಕಾಪ್ಟರ್ ಕ್ರಾಶ್ ನಲ್ಲಿ. ಹೀಗಾಗಿ ಸಹಜವಾಗಿ ಸಾಕಷ್ಟು ಕಾನ್ಸ್ಪಿರಸಿ ಥಿಯರಿಗಳಿಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಈ ಒಂದು ಕಾರಣದಿಂದಾಗಿ ಮತ್ತೆ ಇರಾನ್ ಏನಾದ್ರೂ ಇಸ್ರೇಲ್ ಮೇಲೆ ದಾಳಿ ಮಾಡುವಂತದ್ದು ಅಥವಾ ಪಾಶ್ಚಾತ್ಯ ರಾಷ್ಟ್ರಗಳ ಹಡಗುಗಳನ್ನ ಟಾರ್ಗೆಟ್ ಮಾಡುವಂತದ್ದು, ಇವೆಲ್ಲವನ್ನು ಅತಿ ಹೆಚ್ಚು ಮಾಡುತ್ತಾ ಅಥವಾ ಇನ್ನಾದ್ರೂ ಅದು ಕಡಿಮೆ ಆಗುತ್ತಾ, ಇವೆಲ್ಲವೂ ಕೂಡ ಇದಾವೆ. ಯಾಕಂದ್ರೆ ಒಂದು ಕ್ರಾಸ್ ರೋಡ್ ನಲ್ಲಿ ಇವತ್ತು ಇರಾನ್ ಇದೆ. ಇರಾನ್ನ ಇವತ್ತಿನ ನಾಯಕತ್ವ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಮುಂಬರುವಂತ ದಿನಗಳಲ್ಲಿ, ಅದು ಇಡೀ ಒಂದು ವಿಶ್ವದ, ಅದರಲ್ಲೂ ಪ್ರಮುಖವಾಗಿ ಮಧ್ಯಪ್ರಾಚ್ಯದ ಭವಿಷ್ಯವನ್ನ ನಿರ್ಧಾರ ಮಾಡೋದ್ರಲ್ಲಿ ಕಾರಣ ಆಗ್ತಾ ಇದೆ. ಸದ್ದಾಂ ಹುಸೇನ್ ನಂತರ ಇರಾಕ್ನಲ್ಲಿ ಸಾಕಷ್ಟು ಶಿಯಾಗಳಿರೋದನ್ನೇ ಬಳಸಿಕೊಂಡು ಇರಾಕ್ ಅನ್ನು ಕೂಡ ತನ್ನ ಒಂದು ರಾಜಕೀಯವಾಗಿ ಕೈವಶ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಇರಾನ್ ಇದ್ದಂತ ಸಂದರ್ಭ ಇದು. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಅನಾಹುತ ಸಂಭವಿಸಿರುವಂತದ್ದು ಸಹಜವಾಗಿ ಸಾಕಷ್ಟು ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಇವೆಲ್ಲ ಬೆಳವಣಿಗೆಗಳ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅಂತ ಕೂಡ ಸಹಜವಾದಂತ ಪ್ರಶ್ನೆ ಬರುತ್ತೆ. ಭಾರತದ ಮೇಲೆ ಏನಾಗುತ್ತೆ ಅಂದ್ರೆ, ನಾವು ಇತ್ತೀಚೆಗಷ್ಟೇ ನೋಡಿದ್ವಿ, ಮೊನ್ನೆ ತಾನೇ ಚಾಬಾರ್ ಫೋರ್ಟ್ ನಲ್ಲಿ 10 ವರ್ಷಗಳ ಕಾಲ ಅದರ ಗುತ್ತಿಗೆಯನ್ನ ಭಾರತ ಪಡೆದುಕೊಂಡಿರುವಂತದ್ದು. ಚಾಬಾರ್ ಪೋರ್ಟ್ ಅನ್ನ, ಇರಾನ್ ನಲ್ಲಿ ಇರ್ತಕ್ಕಂಥ ಚಾಬಾರ್ ಪೋರ್ಟ್ ಅನ್ನ ಒಂದು ಭಾರತ ಡೆವಲಪ್ ಮಾಡೋದ್ರ ಜೊತೆಗೇನೆ ಅದರ ಗುತ್ತಿಗೆಯನ್ನ ಕೂಡ ಈಗ ಪಡೆದುಕೊಂಡಿದೆ. ಇದು ಕೂಡ ಅಮೆರಿಕದ ಒಂದು ಕಣ್ಣನ್ನ ಕೆಂಗಣ್ಣಾಗಿಸಿರುವಂತದ್ದು. ಯಾಕಂದ್ರೆ ಭಾರತದ ಮೇಲೆ ನಾವು ಸ್ಯಾಂಕ್ಷನ್ ಅನ್ನ ಕೂಡ ಹೇರಬಹುದು, ಭಾರತದ ಕಂಪನಿಗಳ ಮೇಲೆ ಅಂತಕ್ಕಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಮಾತುಗಳನ್ನ ಅಮೆರಿಕ ಆಡಿರುವಂತಹ ಸಂದರ್ಭ ಇದು. ಇಂತಹ ಸಂದರ್ಭದಲ್ಲಿ ಇರಾನ್ ನಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು, ಈ ಇರಾನ್ ಮತ್ತಷ್ಟು ರಷ್ಯಾದ ಹತ್ರ ಆಗುತ್ತಾ, ಚೀನಾದ ಹತ್ರ ಆಗುತ್ತಾ, ಭಾರತದ ಪಾತ್ರ ಏನಾಗಿರುತ್ತೆ, ಭಾರತ ಒಂದು ವೇಳೆ ಏನಾದ್ರೂ ಇರಾನ್ ನಿಂದ ದೂರ ಆದಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಒಂದು ಸಮಸ್ಯೆಗಳಿಗೆ ಈಡಾಗಬಹುದು. ಮತ್ತೊಂದು ಕಡೆಯಿಂದ ಪಾಕಿಸ್ತಾನ ಮತ್ತೆ ಇರಾನ್ ಬಾರ್ಡರ್ ನ ಹಂಚಿಕೊಂಡಿರುವಂತಹ ರಾಷ್ಟ್ರಗಳು, ಪಾಕಿಸ್ತಾನ ಸುನ್ನಿ ಮೆಜಾರಿಟಿ ಇರುವಂತದ್ದು, ಇರಾನ್ ಶಿಯಾ ಮೆಜಾರಿಟಿ ಇರುವಂತದ್ದು, ಅವುಗಳ ಮಧ್ಯದಲ್ಲಿ ಸಂಬಂಧ ಸರಿ ಇಲ್ಲ ಅಂದ್ರೂ ಕೂಡ ಒಂದು ಇಸ್ಲಾಂ ಅನ್ನೋ ಕಾರಣದಿಂದಾಗಿ ಒಗ್ಗಟ್ಟನ್ನ ಒಂದು ಪ್ರದರ್ಶನ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನ ಸಾಕಷ್ಟು ಮಾಡಿದೆ. ಹೀಗಾಗಿ ಇಲ್ಲಿ ಇದು ಕೂಡ ಭಾರತದ ಮೇಲೆ ಎಂತ ಪರಿಣಾಮ ಆಗುತ್ತೆ, ಇವತ್ತು ಭಾರತ ಏನು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಒಂದು ಕಡೆ ಅಮೆರಿಕ ಕೂಡ ಭಾರತಕ್ಕೆ ಹತ್ರ ಇದೆ, ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಇಸ್ರೇಲ್ ಕೂಡ ಭಾರತಕ್ಕೆ ಹತ್ರ ಇರುವಂತದ್ದು. ಇರಾನ್ ಜೊತೆಯಲ್ಲೂ ಕೂಡ ಸಾಕಷ್ಟು ಉತ್ತಮ ಸಂಬಂಧವನ್ನ ಭಾರತ ಹೊಂದಿದೆ ಇವತ್ತಿನ ಸಂದರ್ಭದಲ್ಲಿ. ಹೀಗಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಅನ್ನ ಮಾಡಿ ಈ ಸಾವಿಗೆ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ, ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಾವು ಇನ್ನು ಕಾದ್ ನೋಡ್ಬೇಕಿದೆ ಮುಂಬರುವಂತ ದಿನಗಳಲ್ಲಿ. ಈಗ ಆಲ್ರೆಡಿ ನಾವು ನೋಡ್ತೀವಿ ಸಾಕಷ್ಟು ಪ್ರಮಾಣದಲ್ಲಿ ಪ್ಯಾಲೆಸ್ತೈನ್ ಇಸ್ರೇಲ್ ಯುದ್ಧ ನಡೀತಾ ಇರುವಂತದ್ದು, ಮತ್ತೊಂದು ಕಡೆಯಿಂದ ಈ ರಷ್ಯಾ ಉಕ್ರೇನ್ ವಾರ್ ಇನ್ನೂ ಕೂಡ ಕಂಟ್ರೋಲ್ಗೆ ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಇರಾನ್ ನಲ್ಲಿ ಆಗಿರ್ತಕ್ಕಂಥ ಈ ಡೆವಲಪ್ಮೆಂಟ್ ಏನೆಲ್ಲ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಸಹಜವಾಗಿ ಕಾದು ನೋಡ್ಬೇಕಾಗುತ್ತೆ. ಇದು ಈ ಒಂದು ಮಹತ್ವದ ವಿಚಾರವನ್ನ ತಿಳಿಸಿಕೊಡುವಂತ ಪ್ರಯತ್ನ. ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ 18 ಕನ್ನಡ.